ಸೊ ನಮಸ್ಕಾರ ಸ್ನೇಹಿತರೆ. ನಂಬರ್ ಅವರು ಅಂದರೆ ಅವ್ರಿಗೆ ವೈಟು ಕಲರು. ಸೊ ಶುಕ್ರ 6ನೇ ತಾರೀಕು 15ನೇ ತಾರೀಕು 24ನೇ ತಾರೀಕು ಹುಟ್ಟಿರೋರಿಗೆ ಈ ನಂಬರು ನಾ ಹೇಳೋದು ಅನ್ವಯಿಸುತ್ತೆ. ಸೊ ಈಗ ಶುಕ್ರನ ಸುತ್ತಲೂ ಭಾಳಷ್ಟು ಗ್ರಹಗಳಿವೆ ಸೋಲಾರ್ ಸಿಸ್ಟಮಲ್ಲಿ. ಚಂದ್ರ ಪಕ್ಕದಲ್ಲೇ ಇದ್ದಾನೆ, ಸೂರ್ಯನ ಪಕ್ಕದಲ್ಲಿ ಶುಕ್ರ ಇದ್ದಾನೆ, ಬುಧನ ಪಕ್ಕದಲ್ಲಿ ಇದ್ದಾನೆ. ಸೊ ಎಲ್ಲ ಸೂರ್ಯ, ಬುಧ ಮತ್ತು ಚಂದ್ರ ಎಲ್ಲ ಶುಕ್ರನ ಪಕ್ಕದಲ್ಲೇ ಇದ್ದಾರೆ. 4 ಗ್ರಹಗಳು ಒಟ್ಟಾಗಿವೆ. ಸೊ ಇದರಿಂದ ಏನೇನಾಗುತ್ತೆ, ಈ 4 ಗ್ರಹಗಳು ಒಟ್ಟಾಗಿರೋದ್ರಿಂದ ನಾನು ಜಾಸ್ತಿ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ಇದೆ 6ನೇ ನಂಬರ್ ಅವ್ರಿಗೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಇದೆ. ಸೊ ಹೇಳ್ತಾ ಹೋಗ್ತೀನಿ ಒಂದೊಂದೇ. ಸೊ ಮೊದಲನೇದಾಗಿ ನಮ್ಮ ಕೆಲಸ ಏನು, ಶುಕ್ರ ಅಂದರೆ ವೀನಸ್, ಈತನ ಈ ದೇವರ ಈ ಗ್ರಹದ ಈ ನವಗ್ರಹದ ಒಂದು ಶ್ಲೋಕ ಏನಿದೆ ಅದನ್ನು ಹೇಳ್ಕೋಬೇಕು. ಸೊ ಮೊದಲನೇದಾಗಿ ಶ್ಲೋಕ ಹೇಳ್ಕೊತೀನಿ. ಶುಕ್ರ ಕಾವ್ಯ ಶುಕ್ರೇತಃ ಶುಕ್ಲಾಂಬರಧರ ಸುಧೀಹಿ ಇಮಾಭಾವ ಕುಂದಧವಳಾಃ ಶುಭ್ರಾಂಶು ಶುಕ್ಲಭೂಷಣಃ. ಶುಕ್ರ ಕಾವ್ಯ ಶುಕ್ರಾರೇತಃ ಶುಕ್ಲಾಂಬರಧರ ಸುಧೀಹಿ ಹಿಮಾಭಾವ ಕುಂದಧವಳ ಶುಭ್ರಾಂಶು ಶುಕ್ಲಭೂಷಣಃ. ಸೊ ಇದು ಈ ಶ್ಲೋಕ ಬಂದು ಪ್ರತಿ ಶುಕ್ರವಾರ ಪೂರ್ವಕ್ಕೆ ನಿಂತು 6 ಬಾರಿ ನೀವು ಇದನ್ನು ಹೇಳ್ಕೊಳ್ಳೋದ್ರಿಂದ 6 ಸಲ ಪ್ರತಿ ಶುಕ್ರವಾರ ಭಾಳ ಒಳ್ಳೆಯದಾಗತ್ತೆ. ಒಂದು ಸಲ ಹೇಳ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಬೇಕಾದ್ರೆ ಕೇಳ್ಕೊಬೋದು ನೀವು. ನಿಮಗೆ ಈ ವರ್ಷ ಬಂದ್ಬಿಟ್ಟು ಆ್ಯಕ್ಚುಲಿ ಸೂರ್ಯನಿಗೆ ಕಂಪೇರ್ ಮಾಡಿದ್ರೆ ಸೂರ್ಯನಿಗೆ ನಿಮ್ಮದು ಆಪೋಸಿಟ್ ನಂಬರು. ಸೂರ್ಯ ಬಂದು ನಂಬರ್ 1, ಶುಕ್ರ ಬಂದು 6. ಸೊ 1ಗೆ 5 ಸೇರಿಸಿದಾಗ 6 ಆಗುತ್ತೆ. ಸೊ ಆಪೋಸಿಟ್ ನಂಬರ್ ಈ ರೀತಿ. 2ಗೆ 5 ಸೇರಿಸಿದ್ರೆ 7 ಆಗುತ್ತೆ, 3ಗೆ 5 ಸೇರಿಸಿದ್ರೆ 8 ಆಗುತ್ತೆ, 4ಗೆ 9 ಆಗುತ್ತೆ. ಸೊ ಈ ರೀತಿ ನೀವು ಆಪೋಸಿಟ್ ನಂಬರ್ನ ಕಂಡ್ಕೋಬೇಕು. ಸೊ ಶುಕ್ರನಿಗೆ ಈ ವರ್ಷ ಆಪೋಸಿಟ್ ನಂಬರ್. ಸೊ ಆಪೋಸಿಟ್ ನಂಬರ್ ಆಗಿರೋದ್ರಿಂದ ನಿಮಗೆ ಏನು ತೊಂದರೆ ಪಡೋಂಥದ್ದೇನಿಲ್ಲ. ಯಾಕೆಂದರೆ ಶುಕ್ರನಿಗೆ ಸೂರ್ಯ ಆಪೋಸಿಟ್ ನಂಬರ್ ಆದ್ರೂ ಒಂದು ರೀತಿಯಲ್ಲಿ ಸ್ವಲ್ಪ ಈ 1 and 6ನವ್ರಿಗೆ ಅವಾಗವಾಗ ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ, ಫ್ರಿಕ್ಷನ್ ಆಗ್ತಾ ಇರುತ್ತೆ. ಲೈಫ್ ಪಾರ್ಟ್ನರ್ಸ್ ಅಂತೂ ನಾವು 1 and 6 ನಂಬರ್ಸ್ನ ಸಜೆಸ್ಟೇ ಮಾಡೋದಿಲ್ಲ ನಾನು. ಸೊ ಇದೆಲ್ಲ ಇದ್ರೂ ನೀವು ಸ್ವಲ್ಪ ಈ ವರ್ಷ ನಿಮಗೆ ಚೆನ್ನಾಗೇ ಇದೆ ಸೂರ್ಯನಿಂದ, ಅಂತ ಏನು ತೊಂದರೆ ಇಲ್ಲ. ಯಾಕೆಂದರೆ ನಿಮ್ಮ ಸುತ್ತಮುತ್ತಲು ಇರೋ ಗ್ರಹಗಳ ಕ್ಯಾಲ್ಕುಲೇಷನ್ ಮೇಲೆ ನಾನು ಮಾಡ್ಕೊಂಡು ಹೋಗಿ ಹೇಳ್ತಾ ಇರೋದು. ಸೊ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ರಿಸಲ್ಟ್ಸ್ ಈ ವರ್ಷ ಸಿಗತ್ತೆ. ಮತ್ತು ಹೊಸ ಜನರ ಆಗತ್ತೆ ಈ ವರ್ಷ. ಆಮೇಲೆ ನ್ಯೂ ಫ್ರೆಂಡ್ಶಿಪ್ಸು, ಪಾಸಿಟಿವ್ ವೈಬ್ಸು ಇವೆಲ್ಲ ಇರುತ್ತೆ ಈ ವರ್ಷ. ಆ ಥರ ನಿಮಗೆ ಈ ವರ್ಷ ನಿಮಗೆ ಬಾಡಿ ಸ್ವಲ್ಪ ಹೀಟ್ ಇರುತ್ತೆ, ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಗೆ ಅದರಿಂದ ಏನಾಗುತ್ತೆ ಅಂತಂದರೆ ಪೈಲ್ಸ್ ಪ್ರಾಬ್ಲಮ್, ಸ್ವಲ್ಪ ಟಾಯ್ಲೆಟ್ ಪ್ರಾಬ್ಲಮ್ಮು, ಪೈಲ್ಸ್ ಬರೋವಂಥದ್ದು, ಇದೆಲ್ಲ ಸ್ವಲ್ಪ ತೊಂದರೆಗಳಿದೆ. ಹಾಗಾಗಿ ನೀವು ಆದಷ್ಟು ಸಾಫ್ಟ್ ಆಹಾರಗಳನ್ನ ಈ ವರ್ಷ ತೊಗೊಳ್ಳೋದು ಒಳ್ಳೆಯದು. ಗಟ್ಟಿ ಪದಾರ್ಥಗಳನ್ನ ತಿನ್ನೋದು ಕಮ್ಮಿ ಮಾಡೋದು ಒಳ್ಳೆಯದು. ಗಟ್ಟಿ ಪದಾರ್ಥ ತಿಂದ್ರೂ ನೀರು ಜಾಸ್ತಿ ಹೀರ್ಕೊಳ್ಳೋಂಥ ಪದಾರ್ಥಗಳನ್ನ ತಿಂದ್ರೂ ಅದ್ರ ತಕ್ಕಂಗೆ ನೀರು ಕುಡಿಯೋದು. ಆಮೇಲೆ ಬಾಳೆಹಣ್ಣು ತಿಂದಷ್ಟು ನಿಮಗೆ ಈ ವರ್ಷ ಒಳ್ಳೆಯದು. ಊಟ ಆದ ನಂತರ ಸ್ವಲ್ಪ ಬಾಳೆಹಣ್ಣು ತಿನ್ಕೊಂಡು ಹೋಗೋದು ನಿಮಗೆ ದೇಹಕ್ಕೆ ಒಳ್ಳೆಯದು. ಅದರಿಂದ ಬರುವಂಥ ಖನಿಜಗಳಿಂದನೂ ನಿಮಗೆ ಒಳ್ಳೆಯದಾಗತ್ತೆ ಈ ವರ್ಷ. ಸೊ ಅದಾದಮೇಲೆ ಹೆಸರುಬೇಳೆ, ತಂಪಾದ ಪದಾರ್ಥಗಳು, ಹೆಸರುಬೇಳೆ, ಆಮೇಲೆ ಎಳ್ನೀರು. ಸೊ ಈ ರೀತಿ ದೇಹನ ತಂಪು ಮಾಡೋಂಥ ಪದಾರ್ಥಗಳು ಅಪ್ ಟು ಜೂನ್ವರೆಗೂ ಅದನ್ನು ಸೇವಿಸಿ. ಬಿಸಿಲು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ. ನಂತರ ನಿಮಗೆ ಜೂನಿಂದ ಈಚೆಗೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ದ ಇಯರು ನಿಮಗೆ ಆದಷ್ಟು ಆಸ್ಥಮ್ಯಾಟಿಕ್ ಅಲರ್ಜಿಗಳಾಗೋಂಥದ್ದು, ವೀಸಿಂಗು, ಬ್ರೀತಿಂಗ್ ಪ್ರಾಬ್ಲಮ್ಸು ಇವೆಲ್ಲ ಆಗೋವಂಥ ಸಂದರ್ಭಗಳಿದೆ. ಅಲ್ಲಿಂದ ಈಚೆಗೆ ದೇಹನ ಅಷ್ಟು ತಂಪು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಆವಾಗ ನೀವು ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡಿ ಆದಷ್ಟು ಬಿಸಿ ಬಿಸಿ ಪದಾರ್ಥಗಳು, ಬೆಚ್ಚಗಿನ ಊಟ ಮಾಡೋದು ಒಳ್ಳೆಯದು. ನಿಮಗೆ ಈ ವರ್ಷ ಕ್ರೇವಿಂಗ್ಸು ಜಾಸ್ತಿ ಇರುತ್ತೆ. ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಹಸಿವು ಜಾಸ್ತಿ ಆಗುತ್ತೆ ಈ ವರ್ಷ ನಿಮಗೆ. ಸೊ ಅದನ್ನು ಸ್ವಲ್ಪ ಮಿತವಾಗಿ ಅವಾಯ್ಡ್ ಮಾಡಿಕೊಂಡು ಹೋಗೋದು ಒಳ್ಳೆಯದು. ನಂತರ ನಿಮಗೆ ಫೈನಾನ್ಷಿಯಲ್ ಇನ್ಕಮ್ ಈ ವರ್ಷ 5 ಇದ್ದರೆ ಖರ್ಚು 8 ಇರುತ್ತೆ ಈ ವರ್ಷ. ನಿಮ್ಮ ಕೈಗೆ ದುಡ್ಡು ಬಂದರೆ ಈ ವರ್ಷ ಸ್ವಲ್ಪ ಹಿಡಿದಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಜನರಲಿ ಸೇವ್ ಮಾಡ್ತೀರ ನೀವು ದುಡ್ಡನ್ನು, ಅಷ್ಟು ಬೇಗ ಬಿಚ್ಚಲ್ಲ. ಬಟ್ ಸ್ವಲ್ಪ ಈ ವರ್ಷ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಸೊ ಅದನ್ನು ಸ್ವಲ್ಪ ನೀವು ಹುಷಾರಾಗಿರಬೇಕು. ಆಮೇಲೆ ನ್ಯೂ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸು ನಿಮ್ಮ ಮುಂದೆ ಬರುತ್ತೆ, ಹೊಸ ಪ್ರಾಜೆಕ್ಟ್ಗಳು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಿದ್ದು. ಸೊ ಅದನ್ನು ಸ್ವಲ್ಪ ನೀವೇನಾದರೂ ವೆಲ್ ವಿಷರ್ಸ್ನ ಅಥವಾ ಸ್ನೇಹಿತರನ್ನ ಸಂಪರ್ಕ ತಗೊಂಡು ಅವ್ರುಗಳಿಂದ ನೀವು ಸಜೆಷನ್ಗಳನ್ನ ತೊಗೊಂಡು ಮುಂದಕ್ಕೆ ಹೋಗೋದು ಭಾಳ ಒಳ್ಳೆಯದು. ಅದಾದಮೇಲೆ ಗುಡ್ ಫ್ರೆಂಡ್ಸ್, ಅದೇ ಹೇಳಿದ ನಾವು ಇಲ್ಲಿ ತೊಗೊಂಡಿರಿದ್ರೆ ನಿಮಗೆ ಚೀಟ್ ಆಗುವಂಥ ಸಂದರ್ಭ ಇರುತ್ತೆ, ಮೋಸ ಹೋಗುವಂಥ ಸಂದರ್ಭಗಳು ಬರುತ್ತೆ ಈ ವರ್ಷ 6ನೇ ನಂಬರ್ ಅವ್ರಿಗೆ. ಇದು ನೀವು ಈ ವರ್ಷ ಇದನ್ನು ದಾಟ್ಕೊಂಬಿಟ್ರೆ, ಹೊಸ ಪ್ರಾಜೆಕ್ಟ್ಗಳು ಕೈ ಹಾಕಿದ ಮೇಲೆ ಮಾಡಿದಾಗ ನೆಕ್ಸ್ಟ್ ಇಯರ್ಗೆ ಅದು ನಿಮಗೆ
ಕಂಟಿನ್ಯೂ ಆಗುತ್ತೆ. ಅವಾಗ ನಿಮಗೇನು ತೊಂದರೆ ಆಗೋಲ್ಲ. ಈ ವರ್ಷ ಸ್ವಲ್ಪ ದಾಟ್ಕೊಳ್ಳೋದು, ಅದನ್ನು ಕೈ ಹಿಡಿದಂಥ ಹೊಸ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಈ ವರ್ಷ ಎಂಡ್ ಆಗೋವರೆಗೂ ಅದರಲ್ಲೇ ಸಸ್ಟೈನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಡೆತಡೆಗಳು ಜಾಸ್ತಿ ಬರುತ್ತೆ. ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಈ ವರ್ಷ ನೆಕ್ಸ್ಟ್ ಇಯರ್ ನಿಮಗೆ ಏನಂತ ತೊಂದರೆ ಇಲ್ಲ. ಸೊ ಈಸಿಯಾಗಿ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಕೋಬೋದು. ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಬರುತ್ತೆ. ಜನರಲಿ ನೀವು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಪರ್ಸನ್ಸು, ಆದರೆ ಒಂದು ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ಈ ವರ್ಷ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ನೀವು ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಈ ವರ್ಷ ಕಮ್ಮಿ ಇರುತ್ತೆ. ಹಾಗಾಗಿ ನೀವೇನಾಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಇದು ಆಪರ್ಚುನಿಟೀಸ್ಗಳು ನಿಮಗೇನು ಬರುತ್ತೆ ಅದರಿಂದ ನೀವು ಸ್ವಲ್ಪ ದೂರ ಸರಿದು ಬಿಡ್ತೀರ, ನಮಗೆ ಯಾಕೆ, ನಮಗೆ ಬೇಡ ಅನ್ನೋದು. ಸೊ ಅದು ಲೀಡರ್ಶಿಪ್ ಕೊರತೆ, ನಿಮಗೆ ಲೀಡರ್ಶಿಪ್ ಆಪರ್ಚುನಿಟಿ ಸಿಗುತ್ತೆ, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇರೋದ್ರಿಂದ ನಿಮಗೆ ಅದು ಸ್ವಲ್ಪ ಅದರಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ದೇವಸ್ಥಾನಕ್ಕೆ ಹೋಗಿ ಅವರೆಕಾಳು ಅಥವಾ ಹಲಸಂದಿ ಕಾಳು ಏನಿದೆ ಅದನ್ನು 1.5 kg ಒಂದು ಪಟ್ಟಣದಲ್ಲಿ ತೊಗೊಂಡೋಗಿ, 1.5 kg 1 kg ಅಲ್ಲ 1.5 kgsನ ತೊಗೊಂಡೋಗಿ 51 ರೂಪಾಯಿ ದಕ್ಷಿಣೆ ಸಮೇತ ಪುರೋಹಿತರಿಗೆ ಕೊಟ್ಬಿಟ್ಟು ಬರೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ. ಶುಕ್ರವಾರ ಅದಾದಮೇಲೆ ನಿಮಗೆ ಈ ವರ್ಷ ಬಂಧುಗಳಿಂದ ಶುಭ ಸುದ್ದಿ, ಒಡ ಹುಟ್ಟಿದವರಿಂದ ಶುಭ ವಾರ್ತೆಗಳು, ಒಡ ಹುಟ್ಟಿದವರ ಸಹಕಾರ, ಕೋಆಪ್ರೇಷನ್ನು, ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ಈ ವರ್ಷ. ಆದರೆ ಕೊನೆಯ ಭಾಗದಲ್ಲಿ ಮನೆಯಲ್ಲಿ ಹೆಂಗಸರಿಗೇನು ಅಂದರೆ ಆರೋಗ್ಯ ಈ ವರ್ಷ ಚೆನ್ನಾಗೇ ಇರುತ್ತೆ, ಬಟ್ ಕೊನೆಯ ಭಾಗದಲ್ಲಿ ಮನೆಯಲ್ಲಿ ಹೆಂಗಸರಿಗೆ 6ನೇ ತಾರೀಕು ಹುಟ್ಟಿರೋ ಗಂಡಸರು ಮನೆಯಲ್ಲಿರುವಂಥ ಹೆಂಗಸರುಗಳಿಗೆ ವರ್ಷಾಂತ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಯಾರು ಗಂಡಸರು 6ನೇ ನಂಬರ್ ಇದ್ದೀರಾ ಅವರ ಹೆಂಗಸರುಗಳಿಗೆ, ಆಯಿತಾ. ಸೊ ನಂತರ ಸ್ನೇಹಿತರಿಂದ ಶುಭ ವಾರ್ತೆ ಇದೆ, ಮಕ್ಕಳಿಂದ ಸಂತೋಷ ಇದೆ, ಸಂತೋಷದ ವಾರ್ತೆಗಳು ಮಕ್ಕಳಿಂದ, ಸ್ನೇಹಿತರಿಂದ ಶುಭ ವಾರ್ತೆಗಳು. ಆಮೇಲೆ ಬಂಧುಗಳಿಂದ ನಿಮಗೆ ಗೌರವ ಮತ್ತು ಒಡನಾಟ ಜಾಸ್ತಿ ಆಗ್ತಾ ಹೋಗುತ್ತೆ ಈ ವರ್ಷ. ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಎ ಚಾಲೆಂಜಿಂಗ್ ಇಯರ್ ಆ್ಯಡ್ ಬಟ್ ಮೇ ನಾಟ್ ಗೆಟ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಡಾಕ್ಟರ್ಸು, ಬೇರೆ ಪ್ರೊಫೆಷನಲ್ಸು, ಗುಡ್ ಇನ್ಕಮ್, ಎಕ್ಸ್ಪೆನ್ಸಸ್ ವಿಲ್ ಬಿ ಮೋರ್. ಸೊ ಪ್ರೊಫೆಷನಲ್ ಲೈಫಲ್ಲಿರುವಂಥವ್ರು, ಡಾಕ್ಟ್ರುಗಳು, ಬೇರೆಯವರು, ಲಾಯರ್ಸ್ ಇರ್ಬೋದು, ಆಡಿಟರ್ಗಳಿರ್ಬೋದು, 6ನೇ ತಾರೀಕು ಹುಟ್ಟಿರೋರು, ಸೊ ಇವ್ರಿಗೆಲ್ಲ ಒಳ್ಳೆ ಇನ್ಕಮ್ ಇದೆ. ಅದೇ ರೀತಿ ಎಕ್ಸ್ಪೆನ್ಸಸ್ಸು ಸ್ವಲ್ಪ ಜಾಸ್ತಿ ಇದೆ ಈ ವರ್ಷ. ದೋಸ್ ಇನ್ ಪಾಲಿಟಿಕ್ಸ್, ರಾಜಕೀಯದಲ್ಲಿರೋಂಥ 6ನೇ ನಂಬರ್ ಅವರು ಬೇರೆಯವ್ರಿಗೆ ಉಪಯೋಗ ಆಗ್ತಾರೆ ಹೊರತು ಅವ್ರಿಗೆ ಅದರಿಂದ ಏನೂ ಲಾಭ ಇಲ್ಲ. ಬೇರೆಯವ್ರವ್ರನ್ನ ತುಂಬ ಯೂಸ್ ಮಾಡ್ಕೊತಾರೆ, ಅವ್ರಿಗೆ ಬೇರೆಯವರಿಂದ ಅದು ಯಾರು ಯೂಸ್ ಮಾಡ್ಕೊತಾರೆ ಅವರಿಂದ ಬೆನಿಫಿಟ್ ಕಮ್ಮಿ ಈ ವರ್ಷ. ಮತ್ತು ಹಳೆಯ ತಪ್ಪುಗಳು ಮತ್ತೆ ಮರುಕಳಿಸುವಂಥ ಸಂಭವ ಇದೆ. ಹಳೆಯ ತಪ್ಪು ಏನೋ ಮುಚ್ಚೋಗಿದೆ ಅಂತ ಅನ್ನೋದು ಮತ್ತೆ ಅದು ಉದ್ಭವ ಆಗುತ್ತೆ 6ನೇ ತಾರೀಕು ಹುಟ್ಟಿರೋ ರಾಜಕೀಯದವ್ರಿಗೆ. ಸೊ ಅದು ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಕೈಗೆ ಬಂದಿದ್ದು ಬಾಯಿಗೆ ಬರೋದು ಕಷ್ಟ ಆಗುತ್ತೆ. ರಾಜಕೀಯದಲ್ಲಿರೋ 6ನೇ ನಂಬರ್ ಅವ್ರಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರೋದು ಕಷ್ಟ ಆಗುತ್ತೆ. ಬಂದಿರೋದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ, ಅದು ಬಂದ್ಬಿಡುತ್ತೆ ಕೈಗೆ ಅಂತ ಇಟ್ಕೊಳ್ಳಿ, ಬಾಯಿಗೂ ಬರುತ್ತೆ, ತಿಂದುಬಿಡ್ತೀರಾ, ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ವರ್ಷ, ಸಮಯ ಹೆಚ್ಚಿಡಿಯುತ್ತೆ. ಅಂದರೆ ನಾನು ಇದನ್ನು ಹೇಳ್ತಾ ಇರೋದು ಊಟದ ವಿಷಯದಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಬೇರೆ ಜನರಲ್ಲಾಗೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ, ಆಪರ್ಚುನಿಟಿ ಮಿಸ್ ಆಗ್ಬಿಡ್ತು ಅಂತ ಅಂದ್ಕೊಳ್ತೀರಲ್ಲ, ಬಂದ್ರೂ ಆಪರ್ಚುನಿಟಿ ನೀವು ಕೈಗೆ ಬಂದಿದ್ದು ಬಾಯಿಗೆ ಬಂದು ನೀವು ತಿಂದ್ರೂ ಅದನ್ನು ಜೀರ್ಣಿಸ್ಕೊಳ್ಳೋದು ನಿಮಗೆ ಈ ವರ್ಷ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಆಮೇಲೆ ಹಿರಿಯರಿಂದ ಕಾಣಿಕೆ ಸಿಗುತ್ತೆ, ಮನೆಯಲ್ಲಿರೋ ಹಿರಿಯರಿಂದ ಅಥವಾ ಬಂಧುಗಳು ಅಥವಾ ಗುರುಗಳು ಅವರಿಂದ ನಿಮಗೆ ಒಂದು ಕಾಣಿಕೆ ರೂಪದಲ್ಲಿ ಏನಾದರೂ ಒಂದು ಈ ವರ್ಷ ಸಿಗುತ್ತೆ, ಅದು ತುಂಬ ಒಳ್ಳೆಯದಾಗತ್ತದ್ರಿಂದ ನಿಮಗೆ. ಆಮೇಲೆ ನಿಮ್ಮ ಮಠದ ಸ್ವಾಮಿಗಳಿಗೆ, ನಿಮ್ಮ ಮಠ ಏನಿರುತ್ತೆ ಆ ಸ್ವಾಮಿಗಳಿಗೆ ನೀವು ನಮಸ್ಕಾರ ಮಾಡಿ, ಅವರಿಂದ ಏನಾದರೂ ಒಂದು ಆಶೀರ್ವಾದದ ರೂಪದಲ್ಲಿ ಏನಾದರೂ ಅವರೇನು ಪ್ರಸಾದ ಅಲ್ಲ ಅದನ್ನು ನೀವು ಮನೆಯವರೆಲ್ಲರೂ ಹಂಚ್ಕೊಂಡು ಸಂಪೂರ್ಣವಾಗಿ ಎಲ್ಲರೂ ತಿಂದು ಅದನ್ನು ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಸೊ ನೀವು ಅದನ್ನು ಸ್ವಾಮಿಗಳನ್ನ ಈ ವರ್ಷ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಕುಟುಂಬ ಸಮೇತ ಮಕ್ಕಳ ಸಮೇತ ಹೋಗಿ ನಿಮ್ಮ ಮಠದ ಸ್ವಾಮೀಜಿಗಳನ್ನ ಈ ವರ್ಷದಲ್ಲಿ ಯಾವತ್ತಾನ ಒಂದು ದಿನ ನೀವು ಹೋಗಿ ಬರೋದ್ರಿಂದ ನಿಮ್ಮ ಮಠಕ್ಕೆ ಹೋಗಿ ಅಥವಾ ಅವರು ಬೇರೆ ಎಲ್ಲಾದರೂ ಸಿಕ್ಕಿದ್ರು ನೀವು ಅವ್ರಿಗೆ ಆಶೀರ್ವಾದ ತೊಗೊಂಡು ಬರೋದ್ರಿಂದ ಒಳ್ಳೆಯದಾಗತ್ತೆ. ಯಾವ ದೇವ್ರನ್ನ ಪೂಜಿಸ್ಬೇಕು ನಾವು 6ನೇ ತಾರೀಕು ಹುಟ್ಟಿರೋರು ಈ ವರ್ಷ ಅಂದರೆ ಆಂಜನೇಯ ನಿಮ್ಮ ಈ ವರ್ಷದ ದೇವರು. ನಿಮಗೆ ಈ ವರ್ಷ ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಕಮ್ಮಿ ಇರೋದ್ರಿಂದ ಆಂಜನೇಯನೇ ನಿಮಗೆ ಧೈರ್ಯ ಮತ್ತು ಕಾನ್ಫಿಡೆನ್ಸ್ನ ಕೊಡೋದು. ಸೊ ಆಮೇಲೆ ನಿಮಗೆ ವಾಯುದೇವ ಆಂಜನೇಯ ಬಂದು ವಾಯುಪುತ್ರ, ಹಾಗಾಗಿ ನಿಮಗೆ ಸ್ವಲ್ಪ ಈ ಆಸ್ತಮಾ ಪ್ರಾಬ್ಲಮ್ಗಳೆಲ್ಲ ಬರೋದ್ರಿಂದ ಈ ಸೆಕೆಂಡ್ ಹಾಫ್ ಆಫ್ ದ ಇಯರು ನೀವು ಆದಷ್ಟು ವರ್ಷ ಪೂರ್ತಿ
ಆಂಜನೇಯನ ಪೂಜೆ ಮಾಡೋದು ಭಾಳ ಒಳ್ಳೆಯದು. ಸೊ ಮನೆಯಲ್ಲಿ ವಿಳ್ಯದೆಲೆ ಹಾರ, ಮನೆಯಲ್ಲಿ ವಿಳ್ಯದೆಲೆದು ಹಾರ ಹಾಕಿಸಿ ಅದರಲ್ಲಿ 51 ವಿಳ್ಯದೆಲೆ ಇರಬೇಕು. 51 ವಿಳ್ಯದೆಲೆ ಹಾರ ಹಾಕಿಸಿ ಹೆಂಡತಿ ಕೈಲಾದರೂ ಹಾಕಿಸಿ, ಅಥವಾ 6ನೇ ತಾರೀಕು ಹುಟ್ಟಿರೋರು ತಾಯಿ ಕೈಲಾದರೂ ಹಾಕಿಸ್ಕೊಂಡು, ಅಥವಾ ಅಕ್ಕ ತಂಗಿ ಕೈಯಲ್ಲಿ ಅದನ್ನು ಪೋಣಿಸಿ ಮಾಡಿಸಿ ಅದನ್ನು ಈ ವರ್ಷದಲ್ಲಿ ಅಟ್ಲೀಸ್ಟ್ 6 ಮಂಗಳವಾರ ತೊಗೊಂಡೋಗಿ ಆಂಜನೇಯನ ವಿಗ್ರಹಕ್ಕೆ ಯಾವುದನ್ನ ದೇವಸ್ಥಾನದಲ್ಲಿ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಅದನ್ನು ಅಲ್ಲಿ ಪುರೋಹಿತರಿಗೆ ಜೊತೆಯಲ್ಲಿ ₹105 ದಕ್ಷಿಣೆ 105 ರೂಪೀಸ್ ದಕ್ಷಿಣೆ ಇಟ್ಟು ಅವ್ರಿಗೆ ಅದನ್ನು ಕೊಟ್ಟು ಅಲ್ಲೇ ಒಂದು ನಿಮ್ಮ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿ ಅಥವಾ ಅರ್ಚನೆ ಮಾಡಿಸಿ, ಅಭಿಷೇಕ ಮಾಡಿಸೋರು ಇನ್ನೂ ಒಳ್ಳೆಯದು. ಅರ್ಚನೆ ಮಾಡಿಸಿ ದೇವ್ರದ್ದು ಮಂಗಳಾರತಿ ತೊಗೊಂಡು ಒಂದು ತೀರ್ಥ ತೊಗೊಂಡು ಬರೋದ್ರಿಂದ ಮಂಗಳವಾರ ದಿನ ಬಹಳ ಒಳ್ಳೆಯದಾಗುತ್ತೆ. ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಈ ವರ್ಷ. ಸೊ ಇದನ್ನು ಮಾಡಿ. ಆಮೇಲೆ 6ನೇ ತಾರೀಕು ಹುಟ್ಟಿರೋ ಹೆಂಗಸರಿಗೆ ಸ್ವಲ್ಪ ಒಂದು ಸೂಕ್ಷ್ಮದ ವಿಷಯ ಇದು. ಅಪರಿಚಿತ ಗಂಡಸರುಗಳ ಸಂಪರ್ಕ ಬರುತ್ತೆ. ಆ ಥರದೊಂದು ಒಂದು ಸಂದರ್ಭ ಕೂಡ ಬರುವಂಥದ್ದು ಇದೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಆ ರೀತಿ ಆಗ್ಬೋದು. ಸೊ ಅದನ್ನು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಅಪರಿಚಿತ ಗಂಡಸರು ಅವರು ಏನೋ ಸಂಪರ್ಕ ಆಫೀಸಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಾಗಿರ್ಬೋದು, ಸ್ವಲ್ಪ ನಿಮಗೆ ಕ್ಲೋಸ್ ಆಗೋಕ್ಕೆ ಪ್ರಯತ್ನ ಪಟ್ಟಾಗ ನೀವು ಅವರಿಂದ ದೂರ ಉಳ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಇಲ್ದಿರೋ ಕಾಂಟ್ರವರ್ಸಿಗಳು ಮೈ ಮೇಲೆ ಬರುತ್ತೆ. 6ನೇ ತಾರೀಕು ಕೊಟ್ಟಿರೋ ಹೆಂಗಸರಿಗೆ ಇನ್ಕ್ರೀಸ್ ಇನ್ ಇನ್ಕಮ್ ಆಫ್ಟರ್ ಜೂನ್. ಪ್ರೊಫೆಷನಲ್ ಲೈಫಲ್ಲಿರುವಂಥ ಹೆಂಗಸರುಗಳು ದುಡಿತಾ ಇರ್ತಾರಲ್ಲ, ಸಾಫ್ಟ್ವೇರ್ನಲ್ಲಿರ್ಬೋದು, ಬೇರೆ ವರ್ಕ್ ಪ್ಲೇಸಲ್ಲಿ ಬೇರೆ ಕಡೆ ಕೆಲಸ ಮಾಡುವಂಥ ಹೆಂಗಸರಿಗೆ ಜೂನ್ ನಂತರ ಇನ್ಕಮಲ್ಲಿ ಇನ್ಕ್ರೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಅವ್ರಿಗೆ. ಜೂನ್ ನಂತರ ತುಂಬ ಚೆನ್ನಾಗಿದೆ. ಜೂನ್ವರೆಗೂ ಚೆನ್ನಾಗಿಲ್ಲ ಅಂತಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ಆಫ್ಟರ್ ಜೂನ್ ನಿಮಗೆ ನಿಮ್ಮ ಪ್ರೊಫೆಷನಲ್ ಲೈಫು, ನೀವು ವರ್ಕ್ ಮಾಡೋ ಕಡೆ ನಿಮಗೆ ಆಫೀಸ್ ಲೈಫು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತಾಯಿಗೆ ತೀರ್ಥಯಾತ್ರೆ ಮಾಡಿಸೋದು ಒಳ್ಳೆಯದು. 6ನೇ ತಾರೀಕು ಕೊಟ್ಟಿರೋ ಹೆಂಗಸರಾಗಲಿ ಗಂಡಸರಾಗಲಿ ಅವರ ತಾಯಂದಿರುಗಳಿಗೆ ತೀರ್ಥಯಾತ್ರೆ ಕಳಿಸೋದು, ಏನೋ ಒಂದು ಸಣ್ಣದೊಂದು ಇಲ್ಲೇ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕಾದರೂ ಕಳಿಸಿ ಅಥವಾ ಕಾಶಿಗಾದರೂ ಕಳಿಸಿ, ಒಂದು ತೀರ್ಥಯಾತ್ರೆ ಸಣ್ಣದಾಗಿ ಒಂದು ಪುಣ್ಯಕ್ಷೇತ್ರಕ್ಕೆ ಅವ್ರನ್ನ ಕಳಿಸಿ ನಿಮ್ಮ ಖರ್ಚಿನಲ್ಲೇ ಮಾಡಿಸೋದು ನಿಮಗೆ ಒಳ್ಳೆಯದಾಗತ್ತೆ. ಆಮೇಲೆ ಎಳ್ಳು ಹಾಕಿರೋ ಪುಳಿಯೋಗರೆನ ಯಾರನ್ನ ವಯಸ್ಸಾದವ್ರಿಗೆ ಶನಿವಾರ ಕೊಡಿ. ತಿಂಗಳಲ್ಲಿ ಒಂದಿನ ಸುಮ್ಮನೆ ಜೊತೆಲಿ ಕರ್ಕೊಂಡೋಗಿ ಒಂದು ಹೋಟ್ಲಲ್ಲಿ ಒಂದು ಪುಳಿಯೋಗರೆ ಕೊಡಿಸಿದ್ರು ಪರವಾಗಿಲ್ಲ. ಎಳ್ಳು ಹಾಕಿರ್ಬೇಕು ಅದಕ್ಕೆ, ಹಾಕಿರೋಂಥ ಪುಳಿಯೋಗರೆ. ಅಥವಾ ನೀವು ಮನೇಲೇ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟರು ಪರವಾಗಿಲ್ಲ. ವಯಸ್ಸಾದವ್ರಿಗೆ ತಿಂಗಳಲ್ಲಿ ಒಂದು ಶನಿವಾರ, ಇನ್ನೊಂದು 11 ತಿಂಗಳಿದೆ, 11 ಸಲ ಮಾಡಿದ್ರು ಒಳ್ಳೆಯದು. ಅಥವಾ ನಿಮ್ಗೆ ಯಾವಾಗಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗೋದು ಒಳ್ಳೆಯದಾಗತ್ತೆ. ಆಮೇಲೆ ಸ್ಟೋನು, ಡೈಮಂಡ್ ಅಥವಾ ವೈಟ್ ಕಲರ್ ಇನ್ನಿ ಸ್ಟೋನ್ಸ್ನ ನೀವು ಹಾಕ್ಕೋಬೋದು ರಿಂಗ್ ಫಿಂಗರ್ಗೆ. ಗಂಡಸರಾಗಲಿ ಹೆಂಗಸರಾಗಲಿ ಡೈಮಂಡು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಅದು ಇನ್ಡೆಪ್ತಾಗಿ ನೀವು ಜಾತಕ ನೋಡಿಸಿ ಡೈಮಂಡ್ ಹಾಕ್ಕೋಬೇಕು, ಇಲ್ಲದಿದ್ದರೆ ಕಷ್ಟ ಆಗುತ್ತೆ. ಅದನ್ನು ಇಲ್ಲಾಂದರೆ ಬೇರೆ ಯಾವುದನ್ನ ವೈಟ್ ಸ್ಟೋನ್ಸು ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಪರ್ಲ್ಸು ನಿಮಗೆ ನಾನು ಸಜೆಸ್ಟ್ ಮಾಡಲ್ಲ. ಪರ್ಲ್ ಬಂದು ಚಂದ್ರಂದು ನಂಬರ್ 2ನೇ ನಂಬರ್ ಅವ್ರಿಗೆ. ಸೊ ನೀವು ಅದನ್ನು ಹಾಕ್ಕೊಳ್ಳೋದು ನಾನು ಸಜೆಸ್ಟ್ ಮಾಡೋದಿಲ್ಲ. ಆಮೇಲೆ 2 ವೀಲರ್ ಓಡಿಸ್ಬೇಕಾದ್ರೆ ಗಂಡಸರಾಗಲಿ ಹೆಂಗಸರಾಗಲಿ 6ನೇ ತಾರೀಕು ಹುಟ್ಟಿರೋರು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ISI ಮಾರ್ಕ್ ಇರೋವಂಥದ್ದು ಫುಲ್ ಹೆಲ್ಮೆಟು. ಈ ಅರ್ಧಂಬರ್ಧ ಹೆಲ್ಮೆಟ್ಗಳು ಬರುತ್ತೆ ಟೋಪಿ ಥರ, ಅದನ್ನು ಹಾಕ್ಕೋಬೇಡಿ. ಫುಲ್ ಬಾಡಿ ಫೇಸ್ ಕವರ್ ಆಗುವಂಥದ್ದು ಇಲ್ಲಿವರೆಗೂ ಬರುವಂಥ ಹೆಲ್ಮೆಟನ್ನು ಹಾಕ್ಕೊಂಡು ಓಡಾಡೋದು ಒಳ್ಳೆಯದು. ಎಸ್ಪೆಷಲಿ ಬಿ ಕಾಷಿಯಸ್ ಡ್ಯೂರಿಂಗ್ ಏಪ್ರಿಲ್, ಮೇ ಆ್ಯಂಡ್ ಜೂನ್. ಈ 3 ತಿಂಗಳು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, 2 ವೀಲರ್ ಓಡಿಸ್ಬೇಕಾದ್ರೆ. ಆಮೇಲೆ ಈ ವರ್ಷ ನಾನ್ ವೆಜ್ ತಿನ್ನೋರು ಯಾರಾದರೂ ಇದ್ದರೆ 6ನೇ ನಂಬರ್ ಅವರು ಇದನ್ನು ವಿಡಿಯೋ ನೋಡಿದ್ರೆ ದಯವಿಟ್ಟು ನಾನ್ ವೆಜ್ ಆದಷ್ಟು ಕಮ್ಮಿ ಮಾಡಿ ಈ ವರ್ಷ. ಎಷ್ಟು ಕಮ್ಮಿ ಮಾಡೋದು ಅಷ್ಟು ಒಳ್ಳೆಯದು, ನಿಮಗೆ ಹೊಟ್ಟೆಗೆ ಒಳ್ಳೆಯದು. ನಂತರ ಪಕ್ಷಿಗಳಿಗೆ ಈ ಬೇಸಿಗೆನಲ್ಲಿ ಮೇಲೆ ಹಾರಾಡೋಂಥ ಪಕ್ಷಿಗಳಿಗೆ ನಿಮ್ಮಲ್ಲಿ ಟೆರೇಸ್ ಇದ್ದರೆ ಟೆರೇಸ್ ಇಲ್ವಾ, ಯಾವುದನ್ನ ಸರ್ಕಲ್ಗಳಿಗೆ ಹೋದರೆ ವಿವಿಪುರಂ ಸರ್ಕಲ್ಗೆ ಹೋದರೆ ಪಕ್ಷಿಗಳು ಕೂತಿರ್ತಲ್ಲ, ಪಾರಿವಾಳ ಅದು ಇದು ಅಲ್ಲ, ಅಲ್ಲೋಗಿ ಒಂದು ಇಡೀ ರಾಗಿನೋ ಒಂದು ಇಡೀ ಯಾವುದನ್ನ ಧಾನ್ಯನೋ ಏನಾದರೂ ತೊಗೊಂಡೋಗಿ ಹಾಕ್ಬಿಟ್ಟು ಬರೋದು ಭಾಳ ಒಳ್ಳೆಯದು. ನಿಮ್ಮ ಮನೇಲಿ ಟೆರೇಸ್ ಇದ್ದರೆ ಈ ಬೇಸಿಗೆನಲ್ಲಿ ಎಸ್ಪೆಷಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಬೇಸಿಗೆ ಸ್ವಲ್ಪ ಜೋರಾಗಿರುತ್ತೆ ಈ ವರ್ಷ. ಸೊ ಆ ಪಕ್ಷಿಗಳಿಗೆ ಒಂದು ಲೋಟ ಕುಡಿಯೋಕ್ಕೆ ಒಂದು ತಪ್ಪಲೆನಲ್ಲಿ ನೀರು, ಒಂದಷ್ಟು ಕಾಳುಗಳು ಇಡೋದ್ರಿಂದ ಭಾಳ ಒಳ್ಳೆಯದಾಗತ್ತೆ, ನಿಮಗೆ ತುಂಬ ಒಳ್ಳೆಯದು. ಸೊ ಇದನ್ನು ಮಾಡಿ. ನಂತರ ನಿಮಗೆ ಲಕ್ಕಿ ಕಲರು ವೈಟ್ ಆ್ಯಂಡ್ ಪಿಂಕು. ಆಮೇಲೆ ಲಕ್ಕಿ ಡೇಟ್ಸು 6/15/24, 8/17/26 ಮತ್ತು 2/11/29. ಸೊ ಅದರದ್ದೇ ಅನುಗುಣವಾಗಿ ಲಕ್ಕಿ ನಂಬರ್ಸು 2, 6 ಆ್ಯಂಡ್ 8 ಈ ವರ್ಷ. 2 ಜನರಲಾಗೆ 6ನೇ ನಂಬರ್ವರೆಗೆ ಲಕ್ಕಿ ಅಲ್ಲ, ಬಟ್ ಈ ವರ್ಷ ನಿಮಗೆ 2 ಲಕ್ಕಿ ನಂಬರ್ ಆಗುತ್ತೆ ಈ ವರ್ಷ.
6 ಮತ್ತು 8. ನಂತರ ಲಕ್ಕಿ ಡೇಸ್ ಬಂದ್ಬಿಟ್ಟು ಸಂಡೇ ಆ್ಯಂಡ್ ಫ್ರೈಡೇ. ಆಮೇಲೆ ಲಕ್ಕಿ ಗಾಡ್ ಆಂಜನೇಯ, ನಿಮ್ಗಾಗಲೇ ಹೇಳಿದೆ ಈ ವರ್ಷ ಆಂಜನೇಯನ ಪೂಜೆ ಮಾಡಿದಷ್ಟು ಒಳ್ಳೆಯದು. ಪೂಜೆ ಮಾಡ್ಕೊಂಡೋಗಿ ನಿಮಗೆ ಯಾವುದೇ ರೀತಿಯಾದಂಥ ಸಂಕಷ್ಟಗಳು ಬರೋದಿಲ್ಲ, ತೊಂದರೆಗಳು ಬರೋದಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯ ಒಂದು ಕೊಟ್ಬಿಟ್ರೆ ನಿಮಗೆ ಆಂಜನೇಯ, ನೀವು ಎಲ್ಲಿ ಬೇಕಾದ್ರೂ ನುಗ್ತೀರ. ನೀವು ಚತುರರು, ಭಾಳ ಬುದ್ಧಿವಂತರು, ನೀವು 6ನೇ ನಂಬರವರು. ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಕೊಂಬರುವಂಥ ಒಂದು ಬುದ್ಧಿ ನಿಮ್ಮಲ್ಲಿರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಈ ವರ್ಷ ಸ್ವಲ್ಪ ಕಾನ್ಫಿಡೆನ್ಸಲ್ಲೆಲ್ಲ ಒಂಚೂರು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ, ಧೈರ್ಯ ಇನ್ನೂ ಹೆಚ್ಚು ಮಾಡೋದಕ್ಕೆ ಸ್ವಲ್ಪ ಧೈರ್ಯದಲ್ಲಿ 6 ನಂಬರು ಸ್ವಲ್ಪ ಕಮ್ಮಿನೇ ನುಗ್ಗೋದ್ರಲ್ಲಿ. ಸೊ ನುಗ್ಗಿ ಇನ್ನೂ ಮುಂದೆ ಹೋಗಿ ಇನ್ನೂ ದೊಡ್ಡದ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನು ಸಿಕ್ಕುವಂಥ ಒಂದು ಅವಕಾಶ ಈ ವರ್ಷ ನಿಮಗೆ ಒದಗಿ ಬರುತ್ತೆ. ಸೊ ಅದಕ್ಕೆ ನಿಮಗೆ ಆಂಜನೇಯನ ಆಶೀರ್ವಾದ ಮುಖ್ಯ. ಹಾಗಾಗಿ ನಾನೇನು ಈ ವಿಡಿಯೋದಲ್ಲಿ ಇದಕ್ಕೆ ಮುಂಚೆ ತಿಳಿಸಿದ್ದೀನಿ, ಆಂಜನೇಯಗೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಗಂಡಸರು ಆಂಜನೇಯನ ಡಾಲರ್ ಹಾಕ್ಕೊಳ್ಳೋದು ಕುತ್ತಿಗೆಗೆ ಇನ್ನೂ ಒಳ್ಳೆಯದು. ಅದರಲ್ಲೂ ಬೆಳ್ಳಿದು ಬೇಕಾದ್ರೂ ಹಾಕ್ಕೋಬೋದು, ಬಂಗಾರದ್ದು ಹಾಕ್ಕೋಬೋದು. ಬೆಳ್ಳಿದು ಹಾಕ್ಕೊಂಡ್ರೆ ಇನ್ನೂ ಶ್ರೇಷ್ಠ. ಹಾಕ್ಕೊಳ್ಳಿ. ಖರೀದಾರಕ್ಕೆ ಬೆಳ್ಳಿದ ಆಂಜನೇಯನ ಡಾಲರ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಬೆಳ್ಳಿ ಚೈನ್ಗೆ ಬೆಳ್ಳಿ ಡಾಲರ್ ಹಾಕ್ಕೊಂಡು ನೀವು ಕುತ್ತಿಗೆಯಲ್ಲಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಅದರಲ್ಲೂ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ಗಂಡು ಮಕ್ಕಳು ಯಾರನ್ನ ಓದೋರಿದ್ದರೆ ಆಂಜನೇಯನ ಡಾಲರ್ ಕುತ್ತಿಗೆಯಲ್ಲಿರೋದು ಭಾಳ ಒಳ್ಳೆಯದಾಗತ್ತೆ. ಯಾವುದೇ ರೀತಿಯಾದಂಥ ನಿಮಗೆ ತೊಂದರೆಗಳು ನಿವಾರಣೆ ಆಗುತ್ತೆ, ಎಚ್ಚರಿಕೆಗಳು ಸಿಗುತ್ತೆ. ಈ ಡೈರೆಕ್ಷನ್ನು ಈಸ್ಟ್ ಮತ್ತು ನಾರ್ತು. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಈ ವರ್ಷ ಎಲ್ರಿಗೂ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.